ಮೈಯನೆ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ಅನ್ನೋ ಮಾತು ಮಂಡ್ಯದ ಸಮಸ್ತ ಜನರ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ. ಮಂಡ್ಯ ರಾಷ್ಟ್ರಧ್ವಜಕ್ಕೆ ಬಹುದೊಡ್ಡ ಬೆಲೆ ಕೊಟ್ಟ, ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿದ ಶಿವಪುರ ಧ್ವಜ ಸತ್ಯಾಗ್ರಹಿಗಳ ವೀರ ರಣಕಹಳೆಯ ನಿನಾದ ಮೊಳಗಿದಂತಹ ನೆಲ ಮಂಡ್ಯ. ಅಸಂಖ್ಯಾತ ಸಾಹಿತಿಗಳನ್ನ, ಪತ್ರಕರ್ತರನ್ನ, ನಟರನ್ನ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೊಟ್ಟಂತಹ ಗಂಡುಗಲಿಗಳ ಪುಣ್ಯಭೂಮಿ ಮಂಡ್ಯ. ಕಾವೇರಮ್ಮನ ಮಡಿಲಿನಲ್ಲಿ ಒಕ್ಕಲುತನದ ವೀರರ ದಂಡು ನೇಗಿಲು ಹಿಡಿದು ಹಸಿರು ಬಾವುಟವನ್ನ ಆಗಸಕ್ಕೆ ಚಿಮ್ಮಿದಂತಹ ಹೋರಾಟದ ಕುದಿನೆಲ ಮಂಡ್ಯ. ಗತ್ತಿನಲ್ಲಿ, ಗೈರತ್ತಿನಲ್ಲಿ, ತುತ್ತಿನಲ್ಲಿ, ತಾಕತ್ತಿನಲ್ಲಿ, ಸ್ವಂತಿಕೆಯಲ್ಲಿ, ಶ್ರೀಮಂತಿಕೆಯಲ್ಲಿ ಸ್ವಾಭಿಮಾನದ ಕಿಚ್ಚು ಹೊತ್ತಿ ಉರಿಯುತ್ತಲೇ ಇರುವಂತಹ ಹೋರಾಟದ ನೆಲ ಮಂಡ್ಯ. ಎದುರಿಗೆ ಸಿಕ್ಕ ಎಲ್ಲರನ್ನು, ಎಲ್ಲ ಸಮಾಜದವರನ್ನು ಅಣ್ತಮ್ಮ ಅಂತ ಕರೆಯುವಂತಹ ನಿಜ ಭಾರತದ ಭ್ರಾತೃತ್ವದ ಭೂಮಿ. ಇಂತಹ ನೆಲದಲ್ಲಿ ಏನಾಗ್ತಿದೆ ನೋಡಿ. ವಿಪರ್ಯಾಸ 89 ವರ್ಷಗಳ ಹಿಂದೆ, ಅಂದ್ರೆ ಏಪ್ರಿಲ್ 10, 1938 ಶಿಂಷಾ ನದಿಯ ದಂಡೆ ಮೇಲಿರುವಂತಹ ಮದ್ದೂರಿನ ಶಿವಪುರದಲ್ಲಿ ಸ್ವರಾಜ್ಯ ದಿನಾಚರಣೆಯನ್ನು ಆಚರಿಸುವ ಮೂಲಕ ತಿರುಮಲಗೌಡರ ಜಮೀನಲ್ಲಿ ಟಿ ಸಿದ್ಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತಹ ಹೋರಾಟದ ಭೂಮಿ. ಅವತ್ತು ತ್ರಿವರ್ಣ ಧ್ವಜಕ್ಕೋಸ್ಕರ ಮಂಡ್ಯದ ಜನ, ಹಳೆ ಮೈಸೂರಿನ ಬಹುಪಾಲು ಸ್ವಾತಂತ್ರ್ಯ ಹೋರಾಟಗಾರರು ನಾವು ತ್ರಿವರ್ಣ ಧ್ವಜ ಹಾರಿಸಲೇಬೇಕು ಅಂತ ಹಾರಿಸಿ ಪೊಲೀಸರಿಗೆ ಅತಿಥಿ ಆಗ್ತಾರೆ. ಬ್ರಿಟಿಷರಿಗೆ ಬಹುದೊಡ್ಡ ಸಿಂಹ ಸ್ವಪ್ನವಾಗ್ತಾರೆ. ಮಂಡ್ಯದ ಸ್ವಾಭಿಮಾನಿಗಳು ಕಾರಣವಾಗಿದ್ರು. ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರ ಧ್ವಜ. ಏನಾಗ್ತಿದೆ ಇವತ್ತು? ಕೆರೆಗೋಡಿನ ಧ್ವಜದ ಸತ್ಯ ಏನು, ಕಟು ಸತ್ಯ ಏನು? ಸಿಂಪಲ್ ಆಗಿ ನೋಡಿ. ಒಂದು ಕಾಲಕ್ಕೆ ತ್ರಿವರ್ಣ ಧ್ವಜಕ್ಕೋಸ್ಕರ ಬ್ರಿಟಿಷರಿಂದ ಹೊದಿಸ್ಕೊಂಡು ಜೈಲಿಗೆ ಹೋದಂತಹ ಹೋರಾಟಗಾರರು ಒಂದು ಕಡೆ, ಮತ್ತೊಂದು ಕಡೆ ಭಗವದ್ ಧ್ವಜಕ್ಕೋಸ್ಕರ ಇವತ್ತು ಕೋಮು ದಳವೊಂದು ವಿಷ ಬೀಜ ಬಿತ್ತಿ ಸೌಹಾರ್ದತೆಯ ನೆಮ್ಮದಿಯ ನೆಲದಲ್ಲಿ ವಿಷದ ಕಿಚ್ಚನ್ನ ಚೆಲ್ಲಿಬಿಟ್ಟಿದೆ. ವಿಷದ ಕಿಚ್ಚಿನ ಕೊಚ್ಚಿನ ಹೋರಾಟ ಶುರುವಾಗಿದೆ ನೋಡಿ. ಜನವರಿ 28 ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಎಚ್ ಕಾಂತರಾಜು ಅವರ ವರದಿಯ ಅನುಷ್ಠಾನಕ್ಕೋಸ್ಕರ ಬೃಹತ್ ಜಾಗೃತಿ ಸಮಾವೇಶವನ್ನು ನಡೆಸಿತ್ತು. ಇನ್ನೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುವಂತಹ ಮುಖ್ಯಮಂತ್ರಿಗಳು ಮಾತು ಆರಂಭಿಸಬೇಕು. ಕೆರೆಗೋಡಿನಲ್ಲಿ ಕಿಚ್ಚು ಹೊತ್ತುಕೊಳ್ಳುತ್ತೆ. ಸಹಬಾಳ್ವೆಯ ಸಂಕೇತವಾಗಿದ್ದಂತಹ ಕೆರೆಗೋಡಿನಲ್ಲಿ ಆ ಊರನ್ನ ಕೋಮು ದಳದ ವಿಷದ ಕಿಚ್ಚು ಕೊಚ್ಚಲಾರಂಭಿಸಿತ್ತು. ಏನಾಯಿತು? ಸ್ಪಷ್ಟವಾಗಿ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ದಾಖಲೆಗಳನ್ನು ಕೊಡೋ ಮೂಲಕ 2 ಟ್ವೀಟ್ ಮಾಡಿದ್ರು. ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಕೆರಗೋಡು ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ಧ್ವಜಸ್ತಂಭವನ್ನ ಕರ್ನಾಟಕದ ಧ್ವಜ ಮತ್ತು ತ್ರಿವರ್ಣ ಧ್ವಜ ಹಾರಿಸುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುತ್ತೇವೆ. ಜೊತೆಗೆ ಗ್ರಾಮ ಪಂಚಾಯತಿಯ ಷರತ್ತುಗಳಿಗೆ ಬದ್ಧರಾಗಿರುವುದಾಗಿ ಮುಚ್ಚಳಿಕೆ ಪತ್ರವನ್ನ ನೀಡಿದ್ದರು ಅನ್ನೋದನ್ನ ದಾಖಲಿಸಿದ್ದಾರೆ ಮುಖ್ಯಮಂತ್ರಿಗಳು. ಅವರ ಮನವಿಯ ಮೇರೆಗೆ ಗ್ರಾಮ ಪಂಚಾಯಿತಿಯವರು ಧ್ವಜಸ್ತಂಭ ನಿರ್ಮಾಣಕ್ಕೆ ಅವಕಾಶ ನೀಡಿದ್ದಾರೆ. ಆ ನಂತರ ಅಲ್ಲಿ ಹಾರಿಸಲಾಗಿದ್ದ ರಾಷ್ಟ್ರಧ್ವಜವನ್ನ ಕೆಳಗಿಳಿಸಿ ಆ ಜಾಗದಲ್ಲಿ ಹನುಮತ್ ಧ್ವಜವನ್ನ ಹಾರಿಸಿದ್ದಾರೆ. ರಾಷ್ಟ್ರಧ್ವಜ ದೊಡ್ಡದು, ನಮಗೆ ಹನುಮತ್ ಧ್ವಜ ದೊಡ್ಡದು. ಸಂವಿಧಾನ ಏನ್ ಹೇಳುತ್ತೆ? ಪದೇ ಪದೇ ಬಹುಪಾಲು ಬಿಜೆಪಿಯನ್ನು ವಿರೋಧಿಸುವಂಥವರು, RSS ಅನ್ನು ವಿರೋಧಿಸುವಂಥವರು ಸ್ಪಷ್ಟವಾಗಿ ಹೇಳ್ತಾರೆ, ಇವರು ಸಂವಿಧಾನವನ್ನು ಕಿತ್ತು ಬಿಸಾಕಿ ಬಾಬಾ ಸಾಹೇಬ್ರದ್ದು ಮನುಸ್ಮೃತಿಯನ್ನು ಸಂವಿಧಾನ ಮಾಡ್ಕೊಳ್ತಾರೆ ಅಂತ ಆರೋಪಿಸ್ತಾರೆ. ಅದಕ್ಕೆ ಪೂರಕ ಎನ್ನುವಂತೆ ನಾಳಿನ ದಿನಗಳಲ್ಲಿ
ತ್ರಿವರ್ಣ ಧ್ವಜವನ್ನು ಸಂವಿಧಾನದತ್ತವಾಗಿ ಸ್ವೀಕರಿಸಿದಂತಹ ಬಹುದೊಡ್ಡ ಗೌರವದ ಸಂಕೇತ, ಭಾರತೀಯರ ಸಂಕೇತ, ಆ ಧ್ವಜವನ್ನ ಪಕ್ಕಕ್ಕಿರಿಸಿ ಆ ಜಾಗಕ್ಕೆ ಹನುಮತ್ ಧ್ವಜವನ್ನ ಭಗವಾ ಧ್ವಜವನ್ನ ತರ್ತಾರ. ಯಾಕಂದ್ರೆ ಮಾಜಿ ಸಚಿವರೊಬ್ರು, ಬಿಜೆಪಿಯ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತವ್ರು ಸಿ ಟಿ ರವಿ ಅವರು ಸ್ಪಷ್ಟವಾಗಿ ANIಗೆ ಕೊಟ್ಟಿರುವಂತಹ ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ತ್ರಿವರ್ಣ ಧ್ವಜವನ್ನ ತಾಲಿಬಾನಿಗಳ ಧ್ವಜ ಅಂತಾರೆ. ಅಷ್ಟೇ ಅಲ್ಲ, ಇಲ್ಲಿ ಹೋರಾಟ ಮಾಡಿದಂತಹ ಒಂದು ವಿಡಿಯೋ ತುಣುಕು ಕೂಡ ವೈರಲ್ ಆಗ್ತಿದೆ. ಇಷ್ಟೆಲ್ಲ ಗಲಾಟೆ ದಾಂಧಲೆ ಮಾಡಿ ಕೆರಗೋಡ್ನಲ್ಲಿ ಪಾಕಿಸ್ತಾನ್ ಕಿ ಜೈ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ಹಿಂದೆ ಒಂದು ಹೆಣ್ಣುಮಗಳು ಇಂಥದ್ದೇ ಹೇಳಿಕೆ ಕೊಟ್ಟಾಗ ಏನಾಯ್ತು? ತೀರಾ ಭಾರತ ದೊಡ್ಡದು ಅನ್ನುವಂಥವ್ರು, ಭಾರತವೇ ಶ್ರೇಷ್ಠ, ವಿಶ್ವ ಭಾರತ ಅನ್ನುವಂಥವ್ರು, ವಿಶ್ವಗುರು ಅನ್ನುವಂಥವ್ರು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಿದ್ದಾರೆ ಅಂದ್ರೆ ಇವರ ಉದ್ದೇಶ ಏನಿರಬಹುದು? ನೋಡಿ, ಸಿದ್ದರಾಮಯ್ಯವರು ಇನ್ನೂ ಒಂದು ಸ್ಪಷ್ಟವಾಗಿ ದಾಖಲಿಸಿರುವಂಥದ್ದು, ರಾಷ್ಟ್ರಧ್ವಜ ಹಾರಬೇಕಿದ್ದ ಜಾಗದಲ್ಲಿ ಹನುಮತ್ ಧ್ವಜ ಹಾರಿಸಿರುವುದು ಉದ್ದೇಶ ಪೂರ್ವಕವಾಗಿ ನಿಯಮ ಉಲ್ಲಂಘಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವುದು ಈ ಯಾವ್ಯಾವೂ ಆಕಸ್ಮಿಕ ಘಟನೆ ಅಲ್ಲ. ಈ ಘಟನೆ ಬಿಜೆಪಿ ಕರ್ನಾಟಕ ಹಾಗೂ ಸಂಘ ಪರಿವಾರದ ಪೂರ್ವ ನಿಯೋಜಿತ ಕೃತ್ಯ. ರಾಜ್ಯ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಜನರನ್ನ ಎತ್ತಿಕಟ್ಟುವ ಉದ್ದೇಶದಿಂದಲೇ ಇಂತಹದ್ದೊಂದು ಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಕೋಮುಗಲಭೆ ಎಬ್ಬಿಸುವ ಸಂಚು ರೂಪಿಸಿರುವುದು ಲೋಕಸಭಾ ಚುನಾವಣೆಗೆ ನಡೆಸಿರುವ ತಯಾರಿಯಾಗಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಯಾವುದೇ ನಿರ್ದಿಷ್ಟ ಜಾತಿ, ಧರ್ಮ, ಸಮುದಾಯದ ವಿರುದ್ಧವಿಲ್ಲ. ನಮ್ಮದು ಸಂವಿಧಾನ ಪರವಾದ ನಿಲುವು. ಬಿಜೆಪಿ ನಾಯಕರ ಮಾತುಗಳಿಗೆ ಮರುಳಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳುವ ತಪ್ಪನ್ನು ಜನತೆ ಮಾಡಬಾರದು. ಸಂವಿಧಾನ, ಕಾನೂನಿಗೆ ಗೌರವ ಕೊಡಬೇಕಿರುವುದು ನಮ್ಮೆಲ್ಲರ ಕರ್ತವ್ಯ. ಚುನಾವಣೆ ಇನ್ನಷ್ಟು ಸಮೀಪಿಸುತ್ತಿದ್ದಂತೆ ಬಿಜೆಪಿ ಗಲಭೆ ಸೃಷ್ಟಿಸುವ, ಶಾಂತಿಗೆ ಭಂಗ ತರುವ ಪ್ರಯತ್ನವನ್ನ ಖಂಡಿತ ಮಾಡಲಿದೆ. ಪ್ರಜ್ಞಾವಂತ ಕನ್ನಡಿಗರು ಶಾಂತಿ ಸಂಯಮದ ಮೂಲಕ ಕೋಮುವಾದಿಗಳ ಷಡ್ಯಂತ್ರವನ್ನ ವಿಫಲಗೊಳಿಸಬೇಕು ಎಂದು ಮನವಿ ಮಾಡುತ್ತೇನೆ ಅನ್ನೋದು ಸಿದ್ದರಾಮಯ್ಯ ಅವರ ಒಂದು ಸ್ಪಷ್ಟನೆ. 2 ದಾಖಲೆಗಳನ್ನು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗೆ ಇವರು ಕೇಳಿದ್ದೇನು, ಆನಂತರ ಮಾಡಿದ್ದೇವೆ. ತೀರಾ ನೋಡಿ, ರಾಷ್ಟ್ರಧ್ವಜವನ್ನ ಇಳಿಸಿ ಅದಕ್ಕೆ ಅಪಮಾನ ಮಾಡಿ ಭಗವಧ್ವಜವನ್ನ ಮತ್ತೆ ಹಾರಿಸ್ತಾರೆ ಅಂದ್ರೆ ಇವರ ಉದ್ದೇಶ ಏನು, ಇವರ ಮನಸ್ಥಿತಿ ಏನು? ಯಾಕಂದ್ರೆ ಮಂಡ್ಯದ ಸಮಸ್ತರು ಸ್ಪಷ್ಟವಾಗಿ, ಎಲ್ಲಾದ್ರೂ ಸಿನಿಮಾಗಳಲ್ಲೂ ಕೂಡ ಸ್ಪಷ್ಟವಾಗಿ ಗೋಚರವಾಗುತ್ತೆ, ಹಳ್ಳಿ ಸೊಗಡಿನ ಭ್ರಾತೃತ್ವದ ಮನಸ್ಸಿರುವಂಥವ್ರು, ದೊಡ್ಡ ಹೃದಯ ಇರುವಂಥವ್ರು, ವಿಶಾಲ ಹೃದಯಗಳು, ಅಣತಮ್ಮ ಅಂತ ಕರೀತಾರೆ. ಎಲ್ಲರನ್ನೂ ಅಣತಮ್ಮ ಅಂತಾರೆ ಅಂದ್ರೆ ಅವರ ಎದೆಯಲ್ಲಿ ನಂಜಿಲ್ಲ, ವಿಷವಿಲ್ಲ. ಹೇಗೆ ಕರುನಾಡಿನ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಡ್ಕೋತಿದ್ರು, ಎಲ್ಲರನ್ನ ಪ್ರೀತಿಯಿಂದ ಬಿಗಿದಪ್ಪಿಕೊಳ್ತಿದ್ರು. ಇವ ನಮ್ಮವ ಅನ್ನುವಂತಹ ಸಿದ್ಧಾಂತವನ್ನ ಒರಟು ಪ್ರೇಮದ ಮಹಾನ್ ನಟ ಅಣ್ತಮ್ಮ ಅಂತ ಕರೀತಿದ್ರು. ಬೈಗುಳದ ಮೂಲಕವೇ ಕೂಡ ಎಲ್ಲರನ್ನ ಪ್ರೀತಿಸ್ತಿದ್ರು. ಅದು ನಿಜವಾದ ಮಂಡ್ಯದ ಜನರ ಮನಸ್ಸು, ಅದು ಅವರ ತಾಕತ್ತು, ಅದು ಅವರ ಗತ್ತು ಗೈರತ್ತು. ಆ ಕಾರಣಕ್ಕೋಸ್ಕರನೇ ಮಂಡ್ಯದ ಕತ್ತು ಇಂಡಿಯಾಗೆ ಗೊತ್ತು ಅನ್ನುವಂತಹ ಮಾತನ್ನ ಹೇಳ್ಬೋದು. ನೋಡಿ, ಮಂಡ್ಯದಲ್ಲಿ ಯಾಕೆ ಹೀಗಾಗಬೇಕಿತ್ತು? ಮಂಡ್ಯದಲ್ಲಿ ಭಗವಧ್ವಜವನ್ನು ವಿರೋಧಿಸೋರು ಯಾರಿದ್ರು? ನೋಡಿ, ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಮುಸಲ್ಮಾನರು ಅತಿ ಕಡಿಮೆ ಇರುವಂತಹ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಮಂಡ್ಯ. ಕೇವಲ 4% ಇದೆ. ಇಂಥ ಜಾಗದಲ್ಲಿ ಭಗವಧ್ವಜದ ಬೆಂಕಿ ಹಚ್ಚುವಂತಹ ಕೆಲಸ ಕೋಮುದಳ ಮಾಡಬೇಕಿತ್ತು. ಮಂಡ್ಯದ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಎಂದೆಂದಿಗೂ ಕೂಡ ಆ ಜನ, ಆ ಸಹೃದಯಿಗಳು ಕೋಮು ಗಲಭೆಯನ್ನು ಮಾಡಲಿಲ್ಲ. ಮಾಡುವಂತಹ ದುರುದ್ದೇಶಗಳಿಗೂ ಅಂತಹ ಪ್ರಯೋಗಗಳಿಗೂ ಕೂಡ ಇಂಬು ಕೊಡಲಿಲ್ಲ, ಪ್ರೋತ್ಸಾಹ ನೀಡಲಿಲ್ಲ. ಗದರಿಸಿ ಕಳಿಸಿದ್ರೆ ಇಂಥವೆಲ್ಲ ನಮಗೆ ಬೇಡ, ನಾವು ಅಣ್ತಂದಿರ ರೀತಿ ಇದ್ದೀವಿ, ಅದೇ ಸಾಕು ನಮ್ಗೆ. ಇಂತಹ ಜಿಲ್ಲೆಯಲ್ಲಿ ಒಂದು ಕಡೆ ಇವರು ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆ DC ಅವರಿಗೆ ಮನವಿ ಮಾಡ್ತಾರೆ, ಎರಡೂ ಕಡೆಯವರು. ಇದರ ಮಧ್ಯೆ ಕುಲವೆಂದು ಹೊಡೆದಾಡದಿರಿ ಅಂತ ಹೇಳಿದಂತಹ ಮಹಾನ್ ಸಂತ ದಾಸಶ್ರೇಷ್ಠ ಕನಕದಾಸರ ಪೋಸ್ಟರ್ಗಳಿಗೆ ಸಿಗದು ಬೆಂಕಿ ಹಚ್ಚುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಅಂದರೆ ಯಾರು ಇದರ ಹಿಂದೆ ನಿಂತಿದ್ದಾರೆ? ಇಲ್ಲಿರೋದೇ ಬಹುಪಾಲು ಹಿಂದೂಗಳು, ಹಲವು ಕಾಯಕ ಸಮಾಜಗಳ ಜನ ಇದ್ದಾರೆ. ಯಾಕಿದಾಗ್ತಿದೆ?
ನೋಡಿ, ಇವತ್ತು ಹುತಾತ್ಮರ ದಿನ. ಮಹಾತ್ಮ ಗಾಂಧೀಜಿಯವರನ್ನು ನಾಥೂರಾಮ್ ಗೂಡ್ಸೆ ಅನ್ನುವಂತಹ ಕಟುಕ ಗುಂಡಿಕ್ಕಿ ಕೊಂದಂತಹ ದಿನ. ಈ ದಿನ ನಾವು ಮಂಡ್ಯದಂತಹ ಸಹೃದಯಿಗಳ ವಸುದೈವ ಕುಟುಂಬಕಂ ಅನ್ನುವಂತಹ ಮಾತನ್ನ ಇವರು ಅಕ್ಷರಶಃ ಪಾಲಿಸ್ತಿರುವಂತಹ ಜನ. ಇಂತಹ ಜನರ ಮಧ್ಯೆ ಕೆರಗೋಡಿನಲ್ಲಿ ಕೋಮು ದಳ್ಳುರಿಯ ವಿಷವನ್ನ ಚೆಲ್ಲುತ್ತೆ ಒಂದಷ್ಟು ಟೀಮ್ ಅಂದ್ರೆ ಏನಾಗ್ತಿದೆ ಮಂಡ್ಯದಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಸಾಕ್ಷಿ ಕಣ್ಣು ಮುಂದೆ ಇದೆ. ರಾಷ್ಟ್ರಧ್ವಜ ಬೇಕಾ, ಭಗವಧ್ವಜ ಬೇಕಾ, ಯಾವುದು ಬೇಕು? ಭಾರತೀಯನಾಗಿ ನನಗೆ ಮೊದಲಿಗೆ ರಾಷ್ಟ್ರಧ್ವಜವೇ ಬೇಕು. ಆ ನಂತರದಲ್ಲಿ ನಾನು ಹಿಂದುವಾಗಿ ನಾನು ಮನೆಯೊಳಗಡೆ ಭಗವಧ್ವಜವನ್ನು ಇಟ್ಕೋತೀನಿ, ಗೌರವಿಸ್ತೀನಿ, ಆರಾಧಿಸ್ತೀನಿ, ಪ್ರೀತಿಸ್ತೀನಿ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವುದನ್ನ ರಾಷ್ಟ್ರಕವಿ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಅತ್ಯಂತ ಸರ್ವಶ್ರೇಷ್ಠ ಮಾನವತಾವಾದವನ್ನು ಸಾರಿದಂತಹ ಸಾಂಸ್ಕೃತಿಕ ನಾಯಕ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಮಾತನ್ನು ಹೇಳಿದರು. ಆ ಮಾತನ್ನು ಅಕ್ಷರಶಃ ಪಾಲಿಸ್ತಿರುವಂಥವರು ಮಂಡ್ಯದ ಜನ. ಅಂತಹ ಜನರ ಮಧ್ಯೆ ಈ ಕೋಮು ದಳ ಅನ್ನುವಂತಹ ಹೊಸ ಪ್ರಯೋಗದ ವಿಷ ಬೆಂಕಿ ಹಚ್ಚಿದೆ. ಈಗಾಗಲೇ ಒಂದು ಕರಾವಳಿ ಕೋಮು ದಳ್ಳೂರಿಯ ಪ್ರಯೋಗಶಾಲೆ ಆಗಿದೆ. ಮಂಡ್ಯ ಕೂಡ ಅಂತಹ ಪ್ರಯೋಗಶಾಲೆ ಆಗ್ಬೇಕಾ? ಹಳ್ಳಿ ಸೊಗಡಿನಿಯ ನೆಮ್ಮದಿಯಲ್ಲಿದ್ದಂತಹ ಜನ, ಸಂಕ್ರಾಂತಿಯ ಎಳ್ಳು ಬೆಲ್ಲವನ್ನು ತಿಂತಿದ್ದಂತಹ ಈ ಕಾವೇರಮ್ಮನ ಮಡಿಲಿನ ಒಕ್ಕಲುತನರ ವೀರರ ದಂಡು ಇವತ್ತು ಇಂತಹ ವಿಷಕ್ಕೆ ಬಲಿಯಾಗಬೇಕಾ? ಖುದ್ದು ಅಲ್ಲಿನ ಶಾಸಕರು ಹೇಳ್ತಾರೆ, ಅಲ್ಲಿ ನಾವು ಕನ್ನಡ ಧ್ವಜವನ್ನ, ಭಾರತದ ತ್ರಿವರ್ಣ ಧ್ವಜವನ್ನ, ಕೆಂಪೇಗೌಡರ ಧ್ವಜವನ್ನ, ಕುವೆಂಪು ಅವರ ಧ್ವಜವನ್ನ, ಹಲವು ಸಂತರ ಧ್ವಜವನ್ನು ಹಾರಿಸ್ಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಬದಲಾಗಿ ಇವರು ಭಗವಧ್ವಜ ಹಾರಿಸಿದ್ದಾರೆ, ಇದು ತಪ್ಪು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಪ್ರಾಣ ಬೆದರಿಕೆ ಕೂಡ ಇದೆ. ರವಿ ಗಣಿಗ ಅವರಿಗೆ ಸಿಂಪಲ್, ಓಕೆ, ಕನ್ನಡ ಧ್ವಜ, ತ್ರಿವರ್ಣ ಧ್ವಜ, ಕನ್ನಡ ಧ್ವಜ, ಕೆಂಪೇಗೌಡರ ಧ್ವಜ, ಓಕೆ, ಒಪ್ಪು. ಆದರೆ ಭಗವಧ್ವಜ ಯಾಕೆ ಬೇಕಿತ್ತು? ಸಮಸ್ತ ಮಂಡ್ಯದ ಜನ, ನಾನು ಮೊದಲಿಗೆ ಹೇಳಿದೆ, ಮತ್ತೊಮ್ಮೆ ಹೇಳ್ತೀನಿ, ನೋವನೆ ನುಂಗಿ ಕಬ್ಬು ಸಿಹಿಯ ಕೊಡುವುದು. ಕಬ್ಬಿನ ಸಿಹಿ ಹೇಗೆ ಗಾಣಕ್ಕೆ ಸಿಕ್ಕಿದಾಗ ಅದರ ಇಡೀ ಮೈ ಹಿಂಡುತ್ತೆ, ಆದರೂ ಅದು ಸಿಹಿ ಕೊಡುತ್ತೆ. ಅಂಥದ್ದೇ ಮನಸ್ಥಿತಿ, ಅಂಥದ್ದೇ ಒಂದು ಸಹನೆಯ ಗುಣ. ಹೊರಟು ಪ್ರೇಮ ಇದೆ, ಇಲ್ಲ ಅಂತಲ್ಲ, ಆ ಸಹನೆಯ ಗುಣ ಇರುವಂತಹ ಮಂಡ್ಯದ ಜನ ಇವತ್ತು ಈ ಕೋಮು ದಳದ ವಿಷಕ್ಕೆ ಯಾರೆಲ್ಲ ಕೇಸರಿ ಬಾವುಟ ಹಾಕೊಂಬಂದ್ರು ನಾಯಕರು, ಹೊಸ ಪ್ರಯೋಗಕ್ಕೆ ಮಂಡ್ಯನೇ ಇವತ್ತು ಪ್ರಕ್ಷುಬ್ಧಗೊಂಡಿದೆ ಅನ್ನೋದಾದ್ರೆ ಮುಂದಿನ ದಿನಮಾನಗಳಲ್ಲಿ ಏನಾಗಬಹುದು?